Good evening, Anita. Good evening, Grace. This is Paul Government Church, Naganalli, starting the Family Bible for the second time. So over to you, Grace. Okay. ಪಿತನ ಮತ್ತು ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ಆಮೇಲೆ ದಯಮಾಡಿ ಇವತ್ತಿನ ದಿವಸ ನಮ್ಮ ನಾಗನಹಳ್ಳಿ ಊರಿನ ಕೆಲ ಕುಟುಂಬಗಳು ಜೊತೆ ಸೇರಿ ನಿಮ್ಮ ಬೈಬಲ್ ಪಠಣದ ಮುಖಾಂತರ ತಮ್ಮ ಜೀವನದಲ್ಲಿ ಹೇಗೆ ಅಳವಡಿಸಿಕೊಡಬಹುದು, ಅದೇ ರೀತಿಯಲ್ಲಿ ಬೈಬಲ್ ವಾಕ್ಯದ ಮುಖಾಂತರ ತಮ್ಮ ಪ್ರತಿಯೊಂದು ವಿಷಯದಲ್ಲಿ ತಮ್ಮ ಸಮಸ್ಯೆಗಳಲ್ಲಿ ದೇವರ ಆಶೀರ್ವಾದ ಪಡ್ಕೊಳ್ಬಹುದು ಅಂದ್ಕೊಂಡು ಧ್ಯಾನ ಮಾಡುವಾಗ ಮತ್ತು ಪಠಣ ಮಾಡುವಾಗ ಅದರಿದಂತಹ ಎಲ್ಲ ಕುಟುಂಬದ ಮೇಲೆ ತಮ್ಮ ಆಶೀರ್ವಾದ ಹೇರಳವಾಗಿ ಸುರಿಸಬೇಕೆಂದು ನಾನು ಕೇಳಿಕೊಳ್ತೇನೆ. ಅದೇ ರೀತಿಯಲ್ಲಿ ಈ ಒಂದು ಬೈಬಲ್ ಪಠಣವನ್ನು ಮಾಡಲು ಸಾಧ್ಯ ಮಾಡಿದಂತ ನಮ್ಮ ಅನಿತಾ ಮೇಡಮ್, ನಮ್ಮ ನಾದನ್ ಅವರು ಹಾಗೂ ಸಿಸ್ಟರ್ ನಮ್ಮ ವರ್ಜಿನಿಯಾ ಅವರು ಮತ್ತು ಇತರರು ಕೂಡ ಸೇರಿಸಿಕೊಂಡು ನಮ್ಮ ಈ ಅಲ್ಪ ಸಮಯದಲ್ಲಿ ಎಲ್ರಿಗೂ ಸೇರಿಸಿಕೊಂಡು ಈ ರಜೆ ಕಾಲದಲ್ಲಿ ತಮ್ಮ ನುಡಿ, ತಮ್ಮ ನಡೆ ಮತ್ತು ವಿಶೇಷವಾಗಿ ತಮ್ಮ ಆಶೀರ್ವಾದವನ್ನು ಕೂರಲು ಸೇರುತ್ತಿದ್ದಾರೆ. ಅವರ ಮೇಲೆ ತಾವು ಒಳ್ಳೆಯ ರೀತಿಯಲ್ಲಿ ಮನಸ್ಸು, ಕುಟುಂಬದ ಐಕ್ಯತೆ, ಕುಟುಂಬದಲ್ಲಿ ಒಕ್ಕಟ್ಟು ಹಾಗೂ ಪ್ರೀತಿ ಪ್ರೇಮ ಬೆಳೆಯಲು ಅಂದ್ಕೊಂಡು ನಾವು ಪ್ರಾರ್ಥಿಸುತ್ತೇವೆ. ಆಮೇಲೆ ಸಹೋದರ ಸಹೋದರಿಯರೇ, ಬಹಳ ಸಂತೋಷ. ನಾನು ಬಹಳಷ್ಟು ಹೆಸರು ನೋಡ್ತಾ ಇದ್ದೇನೆ ಇಲ್ಲಿ. ನಮ್ಮ ಸಗಾಯ ಮೇರಿ ಇದ್ದಾರೆ, ಆಮೇಲೆ ಸಿಸ್ಟರ್ ಅವರಿದ್ದಾರೆ, ಅನಿತಾ ಡಿಸೋಜ್ ಅವರಿದ್ದಾರೆ, ಮೇರಿ ರೂಪ ಅವರಿದ್ದಾರೆ, ಆಮೇಲೆ ಲಾರೆನ್ಸ್ ದೀಪು, ಮತ್ತೆ ಮೇರಿ ಕ್ಯಾಥರಿನ್, ಆಂಥನಿ ಮೇರಿ, ಇವರು ಜೆನಿಫರ್ ಇದ್ದಾರೆ, ಇನ್ನೂ ಬಹುಶಃ ಕೆಲವರು ಸೇರ್ತಾ ಇದ್ದಾರೆ. ಆಮೇಲೆ ಫಿಲಿಪಿ, ಅನ್ನು ಎಲ್ಲ ಸೇರ್ಕೊಂಡಿದ್ದಾರೆ. ಮತ್ತು ನಾನು ಇವತ್ತು ವಿಶೇಷವಾಗಿ ನಾಗನಹಳ್ಳಿ ಊರಿಗೆ ಒಳ್ಳೆ ಸಾಧನೆ ಮಾಡುವಂತ ಈ ಊರಿಗೆ ನಾನು ಇವತ್ತು ಪ್ರಶಂಸಿಸ್ತೇನೆ. ಬಹುಶಃ ನಿಮ್ಮ ಈ ಗ್ರೂಪ್ 2 ಸಲ ನೀವು ಬೈಬಲ್ ಪಠಣ ಮಾಡ್ತೀರಿ ಅಂದ್ಕೊಂಡು ನನ್ನ ಸಿಸ್ಟರ್ ಹೇಳ್ತಾ ಇದ್ದಾರೆ. ನನ್ಗನ್ಸದೆ ಇದು ಎಲ್ಲೋ ನಡೀಲಿಲ್ಲ, ಮತ್ತು 1ನೇ ಸಲ ನಿಮ್ಮ ಊರಿನಲ್ಲಿ ನಡೀತಾ ಇದೆ ಬೈಬಲ್ ಪಠಣ, 2ನೇ ಸಲ ಮಾಡುವುದು. ಅದಕ್ಕಾಗಿ ದೇವರ ಆಶೀರ್ವಾದ ನಿಮ್ಮ ಮೇಲೆ ಕೂರುತ್ತೇನೆ. ನಾವು ಈ ಏಪ್ರಿಲ್ ತಿಂಗಳಿದ್ದೇವೆ ಮತ್ತು ಇವತ್ತಷ್ಟೇ ನಮ್ಮ ಇಲೆಕ್ಷನ್ ತಾವೆಲ್ಲರೂ ಭಾಗವಹಿಸಿ ಬಹುಶಃ ಮತ ಹಾಕೊಂಡು ಮನೆ ಬಂದಿದ್ದೀರಿ. ಮತ್ತು ಫಲಿತಾಂಶ ನಾವು ಕೈಯಲ್ಲಿ ಬಿಡ್ತೇವೆ, ದೇವರ ಇಚ್ಛೆ ಪ್ರಕಾರ ಆಗ್ಲಿ ಅಂದ್ಕೊಂಡು ನಾವು ಹೇಳ್ತೇವೆ. ಮತ್ತು ಈ ಬೈಬಲ್ ಪುಸ್ತಕದ ಆರಿಸುವಿಕೆ ಒಂದು ರೀತಿಯಲ್ಲಿ ನಮ್ಮ ಇಲೆಕ್ಷನ್ ಹಾಗೆ. ದೇವರು ಯಾರಿಗಾದರೂ ಒಂದು ವಾಕ್ಯದ ಮುಖಾಂತರ ಪ್ರೇರಣೆ ಕೊಡುತ್ತಾರೆ. ಆ ವಾಕ್ಯದ ಅರ್ಥವನ್ನು ಸಮಜಾಯಿಸ್ಕೊಂಡು ಅರ್ಥ ಮಾಡಿಕೊಂಡು ಧ್ಯಾನ ಮಾಡುವವರಿಗೆ ದೇವರು ವಿಶೇಷವಾಗಿ ಆಶೀರ್ವಾದ ಕೊಡುತ್ತಾರೆ. ಮತ್ತು 3ನೇದಾಗಿ ಈ ವಾಕ್ಯವನ್ನು ಇತರರಿಗೆ ಪ್ರಸರಿಸುವ ಮೂಲಕ ದೇವರ ಸನ್ನಿಧಿಯಲ್ಲಿ ನಾವು ಸದಾ ಇದ್ದುಕೊಳ್ತೇವೆ. ಮತ್ತು ದೇವರಿಂದ ನಾವು ನಮ್ಮ ಕಂಪ್ಯೂಟರ್ ಮುಖಾಂತರ, ಬಹುಶಃ ಈ ಆನ್ಲೈನ್ ಮುಖಾಂತರ, ಯಾರು ನಮ್ಗೆ ಸಹಾಯ ಮಾಡುವ ಜನರ ಮುಖಾಂತರ, ಬಹುಶಃ ನಮ್ಮ ಮನೆಯಲ್ಲಿದ್ದಂತ ಮಕ್ಕಳ ಜೊತೆಗೆ ಇದ್ದಂತ ಈ ಪ್ರಸನ್ನತೆಯಲ್ಲಿ ದೇವರು ಕೂಡ ನಮ್ಮ ಪ್ರತಿಯೊಂದು ವಿಷಯದಲ್ಲಿ, ಪ್ರತಿಯೊಂದು ಗಳಿಗೆಯಲ್ಲಿ ಹಾಜರಿದ್ದಾರೆ ಅಂದ್ಕೊಂಡು ಒಂದು ಸಾಕ್ಷಿ ಆಗಿದೆ. ಅದಕ್ಕಾಗಿ ನಿಮ್ಗೆಲ್ಲರಿಗೂ ನಾನು ಆಶೀರ್ವಾದ ಕೋರುತ್ತೇನೆ. ಮತ್ತು ಒಳ್ಳೆ ರೀತಿಯಲ್ಲಿ ಇದನ್ನು ಮುಂದುವರಿಸಿರಿ. ಮುಂದೆ ಬೇಕಾದ್ರೂ ಕೂಡ ನಾನು ಆಗಾಗ ಬಂದ್ಕೊಂಡು ನಿಮ್ಗೆ ಆಶೀರ್ವದಿಸಲಿಕ್ಕೆ ಪ್ರಯತ್ನಿಸುತ್ತೇನೆ. ಈಗ ದೇವರ ವಾಕ್ಯವನ್ನು ಶುರು ಮಾಡುವರು ನೀವು. ದೇವರಲ್ಲಿ ಒಂದು ಆಶೀರ್ವಾದ ಕೋರುತ್ತೇನೆ. ಕರ್ತನ ನಿಮ್ಮೊಳಗಿರಲಿ, ನಿಮ್ಮ ಆತ್ಮದಲ್ಲಿ ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರ ಆತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು ಗ್ರೇಸ್. ಇಟ್ ವಾಸ್ ವೆರಿ ನೈಸ್ ಟು ಹಿಯರ್. ನೀವು ಸೆಂಟ್ರಲ್ಲಿ ಬಂದು ಮತ್ತೆ ಮಾತಾಡ್ತೀನಿ, ಬ್ಲೆಸ್ ಮಾಡ್ತೀನಿ ಅಂತ ಹೇಳಿದ್ರು. ದೇವರಿಗೆ ವಂದನೆಗಳು. ಥ್ಯಾಂಕ್ ಯು ಗ್ರೇಸ್ ಫಾರ್ ಯೋರ್ ಟೈಮ್ ಅಂಡ್ ಬ್ಲೆಸ್ಸಿಂಗ್ಸ್ ಅಂಡ್ ಮೆಸೇಜ್. God bless. We invite sister. Good evening, sister. Good evening everybody. ಎಲ್ಲರಿಗೂ ಶುಭ ಸಂಜೆ. ಮೊದಲನೇದಾಗಿ ನಮ್ಮ ಮಹಾಧರ್ಮಾಧ್ಯಕ್ಷರು, ನಾವು ಯಾವಾಗ ಕೇಳಿದ್ರು
ಸ್ಪೆಷಲಿ ಬೈಬಲ್ ಬಗ್ಗೆ ಯಾವಾಗ ನಾವು ಅವ್ರನ್ನ ಇನ್ವೈಟ್ ಮಾಡ್ತೀವ ಅವಾಗ ಯಾವಾಗ ಎಷ್ಟು ಕಷ್ಟ ಆದ್ರೂನು ಕೊನೆ ಮೂಮೆಂಟ್ ಅಲ್ಲಿ ಹೇಳಿದ್ರು ಬರ್ತೀನಿ ಪರವಾಗಿಲ್ಲ ಆವಾಗ ನಾನು ಬರ್ತೀನಿ, ಇಲ್ಲಾಂದ್ರೆ ಇವಾಗ ಈ ಟೈಮ್ಗೆ ಇಟ್ಕೊಳ್ಳೋಣ, ಆತರ ಅವ್ರು ಯಾವಾಗ್ಲೂ ಒಂದು ಪ್ರೋತ್ಸಾಹ ಕೊಡ್ತಾ ಇರೋದ್ರಿಂದ ಇವಾಗ ನಾವು 2ನೇ ಸಾರಿ ಈ ಬೈಬಲ್ ಮ್ಯಾರಥಾನ್ ನಡೆಸಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಅವರು ನಮ್ ಜೊತೆಗಿದ್ದು ನಮ್ಮ ಬೆನ್ನೆಲುಬಾಗಿ ನಮ್ಗೆ ಬೆಂಬಲ ಇಟ್ಕೊಂಡು ಯಾವಾಗ್ಲೂ ನಮ್ಮನ್ನ ಪ್ರೋತ್ಸಾಹಿಸೋದಕ್ಕಾಗಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ನಮನಗಳನ್ನ ಸಲ್ಲಿಸ್ತೇನೆ. ಆತ್ಮೀಯರೇ, ಸೆಂಟ್ ಪಾಲ್ ದಿ ಹರ್ಮಿಟ್ ಚರ್ಚ್ ವನಚಿನ್ನಪ್ಪನವರ ದೇವಾಲಯದ ಭಕ್ತಾದಿಗಳು ನೀವು. ಅವ್ರ ಬಗ್ಗೆ ನನಗೆ ಅಷ್ಟೊಂದು ತಿಳ್ಕೊಂಡಿಲ್ಲ, ಆದ್ರೆ ನಮ್ಮೂರಲ್ಲಿ ನಾವು ಒಂದು ಬೇಡದಲ್ಲೇ ಮಾಡ್ತಾ ಇದೀವಿ, ವನಚಿನ್ನಪ್ಪ ಅವರ ಬೇಡದಲ್ಲೇ ಅಂತ ಊರಲ್ಲಿ ನದಿಯಿಂದ ಆಚೆ ಹೋಗ್ಬಿಟ್ಟು ಆ ಕಡೆ ಬೇಡದಲ್ಲೇ ಮಾಡ್ತಿದ್ವಿ. ಅದು ಮಾತ್ರ ಗೊತ್ತು, ಚಿನ್ನಪ್ಪನವರ ಬೇಡದಲ್ಲೇ ಅಂತಂದಾಗ ನನಗೆ ಅದು ನೆನಪುತ್ತೆ. ಇವಾಗ ನಿಮ್ಮ ಊರಲ್ಲಿ ಆ ದೇವಾಲಯ ಇದೆ. ಪ್ರತಿಯೊಬ್ರು ಯೇಸು ಸ್ವಾಮಿ ಆದ್ಮೇಲೆ ಪ್ರತಿಯೊಬ್ಬ ಬಂದವರೆಲ್ಲರೂ ಅಪಾಸ್ತಲರು. ಅವ್ರೇನು ಮಾಡಿದ್ದು ಪ್ರೇಷಿತರು ಅಂತ ಹೇಳ್ತೀವಿ. ಪ್ರೇಷಿತರದ ಮುಖ್ಯ ಜವಾಬ್ದಾರಿ ದೇವರ ವಾಕ್ಯನ ಸಾರೋದು ಅದಾಗಿತ್ತು. ಅವರಾದ್ಮೇಲೆ ಅವ್ರನ್ನ ಹಿಂಬಾಲಿಸಿದವರು, ಅದಾದ್ಮೇಲೆ ಈ ತರ ದೇವಾಲಯ ಬೇರೆ ಎಲ್ಲಾ ಕಡೆಗಳಿಗೂ ಪ್ರಚುರ ಆದ್ಮೇಲೆ ಅದುವರೆಗೂ ಎಲ್ಲವರೆಗೂ ಬಂದಿದೆ ಅಂದ್ರೆ ನಮ್ಮ ಬೆಂಗಳೂರವರೆಗೂ ಬಂತು, ಆಮೇಲೆ ಇವಾಗ ನಾಗನಹಳ್ಳಿವರೆಗೂ ಬಂದಿದೆ. ಅದರಿಂದ ನಾವೆಲ್ಲ ಕ್ರಿಸ್ತವರಾಗಿದ್ದೀವಿ. ಇವಾಗ ನಮ್ದು ಡ್ಯೂಟಿ ಅಥವಾ ರೆಸ್ಪಾನ್ಸಿಬಿಲಿಟಿ ಏನು ಅಂತಂದ್ರೆ, ನಮ್ಮ ಯೇಸು ಸ್ವಾಮಿ ಏನ್ ಹೇಳಿದ್ರು, ನೀವು ಭೂಲೋಕದ ಎಲ್ಲಾ ಕಡೆಗಳಿಗೆ ಹೋಗಿ ಶುಭ ಸಂದೇಶವನ್ನು ಸಾರಿ ಅಂತೀವಿ. ಅದು ಈಗ ನಿಮ್ಮ ಕೈನಲ್ಲಿ ಬಂದಿದೆ. ನೀವು ಒಂದು ಸಾರಿ ಆಲ್ರೆಡಿ ಶುಭ ಸಂದೇಶನ ಸಾರಿದ್ದೀರಾ. ಅಂದ್ರೆ ಶುಭ ಸಂದೇಶ ಅಂದ್ರೆ ಬರೀ ಹೊಸ ಒಡಂಬಡಿಕೆ ಮಾತ್ರ ಅಲ್ಲ, ಹಳೆ ಒಡಂಬಡಿಕೆ ಮತ್ತು ಹೊಸ ಒಡಂಬಡಿಕೆ ಎಲ್ಲವನ್ನೂ ಸೇರಿ ನೀವು ಒಂದು ಸಾರಿ ಈಗಾಗಲೇ ದೇವರ ವಾಕ್ಯವನ್ನ ಸಾರಿದ್ದೀರಿ, ಪ್ರಕಟಪಡಿಸಿದ್ದೀರಿ. ಈಗ ಮತ್ತೊಮ್ಮೆ ಬಂದಿರೋದು ನಿಮ್ಮ ಹುಮ್ಮಸ್ಸಿನಿಂದ. ಇವಾಗ ನಾವು ಮೊದಲು ಶುರು ಮಾಡಿ ಕೊಟ್ವಿ, ಅದೇನು ಕರೀತಾರಲ್ಲ ಬರ್ಬೇಕಲ್ಲ, ಇಲ್ಲಾಂದ್ರೆ ಹೇಳ್ತಾರೆ ಅಂತ ಅನ್ಕೊಂಡು ಬಂದ್ರಿ. ಇವಾಗ ನೀವ್ 2ನೇ ಸರಿ ಮಾಡ್ತಿದ್ದೀರಾ ಅಂತಂದ್ರೆ ಅದು ನಿಮ್ದ ಹುಮ್ಮಸ್ಸು, ನಿಮ್ದ ಸ್ವಯಂ ಪ್ರೇರಿತ ಯೋಜನೆ ಇದು. ಅಂತಂದ್ರೆ ದೇವರ ವಾಕ್ಯ ನಿಮ್ಮ ಮನಸ್ಸನ್ನು ತಟ್ಟಿದೆ, ನಿಮ್ಮ ಮನಸ್ಸನ್ನು ನಾಟಿದೆ. ಅದಕ್ಕಾಗಿ ಅದರ ಪ್ರತಿಫಲವನ್ನ ಉಂಡದ ಮೇಲೆ ನಿಮಗೆ ಇವಾಗ ಈ ಒಂದು ಪ್ರೇರಣೆ ಬಂದಿರೋದು. ಇವಾಗ ಇಲ್ಲ, ನಾವು ಇದನ್ನ ನಿಲ್ಲಿಸಬಾರ್ದು, ಇನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಅಂತ ಅನ್ಬಿಟ್ಟು. ಯಾಕೆ ಅಂತಂದ್ರೆ ಅವಾಗ ಫಸ್ಟ್ ಟೈಮ್ ಮಾಡಿದಾಗ ಒಂದು 25 ಕುಟುಂಬಗಳ ಬಂದಿರ್ಬೇಕು. ಇವಾಗ ಪುನಃ ನೀವು ಬಂದಾಗ ಇನ್ನ ಕೆಲವರಿಗೆ ಪ್ರೋತ್ಸಾಹ ಆಗುತ್ತೆ. ಆ ಪ್ರಕಾರನೇ ಇವಾಗ ನೀವು ಒಂದ್ಸರಿ ಓದಿದ್ದು ನಿಮ್ಗೆ ಇವಾಗ ಅದೇ ವಾಕ್ಯಗಳು ಇವಾಗ ಬರಲ್ಲ, ಬೇರೆ ವಾಕ್ಯಗಳು ಬರ್ತದೆ. ಅದ್ರ ಮೂಲಕನೂ ಯೇಸು ಸ್ವಾಮಿ ಅಥವಾ ದೇವರು ನಿಮಗೆ ಅವರ ನಿಮ್ಮ ಬಗ್ಗೆ ಇರುವ ಕಾಳಜಿಗಳನ್ನ ಅವರು ಈ ದೇವರ ವಾಕ್ಯಗಳ ಮೂಲಕ ನಿಮ್ಗೆ ತಿಳಿಯಪಡಿಸ್ತಾರೆ. ಇದರಿಂದ ಏನಾಗುತ್ತೆ ಅಂತಂದ್ರೆ, ನಾನು ಮೊದಲೇ ಹೇಳಿದೆ, ಕುಟುಂಬದಲ್ಲಿ ಐಕ್ಯತೆ. ಬಿಷಪ್ ಅದನ್ನೇ ಹೇಳಿದ್ರು, ಇವಾಗ ನಿಮ್ನ ಆಶೀರ್ವದಿಸ್ಬೇಕಾದ್ರೆ ನಿಮ್ಮ ಕುಟುಂಬದಲ್ಲಿ ಶಾಂತಿ ಇರ್ಲಿ, ಕುಟುಂಬದಲ್ಲಿ ಐಕ್ಯತೆ ಇರ್ಲಿ ಅಂತಂದ್ಬಿಟ್ಟು. ಅದೇನೆ ನಮ್ಗೆಲ್ಲರಿಗೂ ಬೇಕಾಗಿರೋದು. ಇವಾಗ ನಮ್ಮ ಸುತ್ತಮುತ್ತ ಜಗತ್ತನ್ನ ನೋಡಿದಾಗ ಏನಾಗ್ತಾ ಇದೆ, ಧರ್ಮದ ಹೆಸರಲ್ಲಿ ನಂಬಿಕೆಯ ವಿಷಯಗಳಲ್ಲಿ ಎಲ್ಲದ್ರ ಮೇಲೂ ಒಂದೊಂದು ಪೈಪೋಟಿ ನಡೆಸೋದು ಅಂತ ಆಗ್ಲಿ, ಅಥವಾ ಹಿಂಸೆ ಮಾಡುವಂತದ್ದಾಗ್ಲಿ, ಈ ತರ ಎಲ್ಲ ನಡೀತಿದೆ. ಈಗ ಇದಕ್ಕೆಲ್ಲ ಪರಿಹಾರ ಅಂತಂದ್ರೆ ನಮ್ಗೆ ತಿಳಿದಿರೋ ಪ್ರಕಾರ ದೇವರ ವಾಕ್ಯದಲ್ಲಿ ಮಾತ್ರ. ಯಾಕೆಂದ್ರೆ ನಮ್ಗೆ ದೇವರ ವಾಕ್ಯ ಅಂತಂದ್ರೆ ಅದು ಪುಸ್ತಕ ಅಲ್ಲ. ದೇವರ ವಾಕ್ಯ ನಮಗೆ ಮನುಷ್ಯರಾಗಿರುವಂತ ದೇವರು. ಯಾಕೆಂದ್ರೆ ಹೇಳ್ತೀವಿ, ವಾರ್ತೆ ಎಂಬುವರು ಮನುಷ್ಯರಾದರು. ಇವಾಗ ನಾವು ವಾರ್ತೆನ ಓದ್ಬೇಕಾದ್ರೆ ಅಥವಾ ಅದನ್ನ ಪ್ರಕಟಣೆ ಪಡಿಸಬೇಕಾದ್ರೆ ನಾವು ಆ ಪದಗಳನ್ನ ಮಾತ್ರ ಓದೋದಿಲ್ಲ, ಆ ಮನುಷ್ಯನನ್ನೇ ನಾವು ಪ್ರಕಟಪಡಿಸ್ತಾ ಇರ್ತೀವಿ. ಅಂದ್ರೆ ನಾವು ನಂಬಿರುವ ಯೇಸು ಸ್ವಾಮಿನೇ ನಾವು ಜಗತ್ತಿಗೆ ಪರಿಚಯಿಸ್ತಿರ್ತೀವಿ. ನಾವು ಓದ್ಬೇಕಾದ್ರೆ ನಮಗೆ ನಾವು ಅದನ್ನ ಪ್ರಕಟಪಡಿಸ್ಕೊಳ್ಳೋದಲ್ಲದೆ ಬೇರೆಯವ್ರಿಗೂ ಅದನ್ನ ಪ್ರಕಟಣೆ ಮಾಡ್ತಾ ಇದ್ದೀವಿ. ಈ ಮೂಲಕ ನಾವು ಒಬ್ಬೊಬ್ರು ಪವಿತ್ರ ಗ್ರಂಥನ ನಾವು ಕೈನಲ್ಲಿ ಹಿಡಿದುಕೊಂಡಿರುವ ಪ್ರತಿಯೊಬ್ರು ಪ್ರೇಷಿತರು. ಯಾಕೆ ಅಂತಂದ್ರೆ ಅದನ್ನೇ ನಾವು ನಮ್ಮ ಕರಗಳಲ್ಲಿ ಪವಿತ್ರ ಬೈಬಲ್ನ ಹಿಡ್ಕೊಂಡಾಗ ನಾವು ಪವಿತ್ರರಾಗ್ತೀವಿ. ನಾವು ಓದುವುದನ್ನು ಪರರು ಕೇಳಿಸ್ಕೊಂಡಾಗ ಅವರು ಪುನೀತರಾಗುತ್ತಾರೆ. ಅದಕ್ಕಾಗಿ ನಿಮ್ಮನ್ನ
ವನಚಿನ್ನಪ್ಪನವರ ದೇವಾಲಯದ ಎಲ್ಲ ಭಕ್ತಾದಿಗಳಿಗೆ ನಾನು ನನ್ನ ಅಭಿನಂದನೆಗಳನ್ನ ಸಲ್ಲಿಸ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಎಲ್ಲರಿಗೂ ಮನಸ್ಸಿರಲ್ಲ 2ನೇ ಸಾರಿ ಶುರು ಮಾಡ್ಬೇಕಂದ್ರೆ. ಕೆಲವರಿಗೆ 1 ತಿಂಗಳು ಮಾಡೋಷ್ಟ್ರೊಳಗಡೆನೆ ಸುಸ್ತಾಗ್ಬಿಡ್ತದೆ. ಅಯ್ಯೋ ನಾವು 1 ತಿಂಗಳು ಅನ್ಕೊಂಡ್ವಿ, ಇದೇನಿದು ಹಿಂಗೆ ಓದ್ಕೊಂಡು ಹೋಗ್ತಾ ಇರ್ಬೇಕಾ ಅಂತ. ಅವಾಗ ಗೊತ್ತಾಗುತ್ತೆ ಅವರು ಬಲವಂತವಾಗಿ ಬಂದ್ರು ಅಂತ. ಆದ್ರೆ ನೀವು 2ನೇ ಸಾರಿ 1 ಸಾರಿ ಕಂಪ್ಲೀಟ್ ಬೈಬಲ್ ಓದ್ಬಿಟ್ಟು ಪುನಃ ನೀವು 2ನೇ ಸಾರಿ ಬರ್ತಿದ್ದೀರಾ ಅಂತಂದ್ರೆ ಅದು ನಿಜವಾಗ್ಲೂ ದೇವರ ಪ್ರೇರಣೆ ನಿಮ್ಮಲ್ಲಿರೋದ್ರಿಂದನೂ ಮತ್ತೆ ನೀವು ಅನುಭವಿಸಿದ ಅಂದ್ರೆ ನೀವು ದೇವರ ವಾಕ್ಯನ ಓದ್ಬೇಕಾದ್ರೆ ನಿಮಗೆ ಅನುಭವ ಆಗಿರುವಂತದ್ನ ಅದೇನಾಗ್ತದೆ ಅಂತಂದ್ರೆ ನಿಮ್ಗೆ ಸುಮ್ಮನೆ ಇಟ್ಕೊಳಕ್ ಆಗೋದಿಲ್ಲ. ನೀವು ಪುನಃ ಅದಕ್ಕೆ ಬರ್ಬೇಕು, ಪುನಃ ಹೇಳ್ಬೇಕು ಅಂತ ಏನೋ ಒಂದು ಶಕ್ತಿ ನಿಮ್ಮನ್ನ ಮುಂದೆ ವರಿಸ್ತಾ ಇದೆ. ಅದಕ್ಕಾಗಿ ನೀವು ಬಂದಿದ್ದೀರಾ. ಇದು ಒಳ್ಳೆ ಸಮಾಚಾರ ನಮ್ಗೆ. ಇವತ್ತು ಒಂದು ಎಲೆಕ್ಷನ್ ಮುಗಿದಿದೆ. ನೀವು ದೇವರ ವಾಕ್ಯ ಎಲ್ಲ ಓದ್ಕೊಂಡಿರ್ಬೇಕಾದ್ರೆ ಅದಕ್ಕಾಗಿನೂ ಜಪ ಮಾಡ್ಬೇಕು. ಯಾಕೆಂತಂದ್ರೆ ದೇವರ ವಾಕ್ಯ ನೀವು ಓದ್ತಾ ಇರೋ ತರಾನೇ ಬೇರೆಯವ್ರಿಗೂ ಅದು ಮನದಟ್ಟಾಗ್ಬೇಕು ಅಂತಂದ್ರೆ ನಮಗೆ ಧರ್ಮದ ಪ್ರಚಾರಕ್ಕೆ ಸ್ವಾತಂತ್ರ್ಯ ಬೇಕು. ಯಾಕಂದ್ರೆ ನಾವು ಒಬ್ಬರನ್ನ ಬಲವಂತಾಗಿ ಯಾರನ್ನು ನಮ್ಮ ಕಥೋಲಿಕ ಧರ್ಮಸಭೆಯಲ್ಲಿ ನಾವು ಬಲವಂತಾಗಿ ಯಾರನ್ನೂ ಮತಾಂತರ ಏನು ಮಾಡ್ಲಿಕ್ಕೆ ಏನು ಹೋಗೋದಿಲ್ಲ. ಅದು ನಮ್ದ ಅಭ್ಯಾಸನೂ ಅಲ್ಲ, ಆತರ ನಮ್ದ ಸಭೆ ಒಪ್ಕೊಳ್ಳೋದು ಇಲ್ಲ. ಯಾಕೆಂತಂದ್ರೆ ಯಾರೋ ಬಂದಿದ ತಕ್ಷಣ ನಾವು ಕ್ಯಾಥಲಿಕ್ ಆಯ್ತೀವಿ ಅಂದ ತಕ್ಷಣ ನಾವ್ ಯಾರು ಒಪ್ಕೊಳ್ಳೋದಿಲ್ಲ ಅವ್ರನ್ನ. ಅದಕ್ಕೆ ಅದೇ ಆದಂತ ತತ್ವಗಳೆಲ್ಲ ಇದೆ. ಅದಕ್ಕಾಗಿ ಈ ತರ ಯಾರು ಹೇಳ್ತಾರೆ ಅಂತ ಅಂದ್ಬಿಟ್ಟು ಅದಕ್ಕೆಲ್ಲ ನಾವು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆದ್ರೆ ನಾವು ಇವಾಗ ನೀವು 2ನೇ ಇನ್ನಿಂಗ್ಸ್ ಶುರು ಮಾಡ್ತಾ ಇದ್ದೀರಾ ಇವತ್ತಿಂದ. ಅವಾಗ ಇದು ಒಂದು ಕೋರಿಕೆನು ನೀವು ಓದ್ಬೇಕಾದ್ರೆ ಇಟ್ಕೊಳ್ಳಿ. ಯಾಕೆಂದ್ರೆ ನಮ್ಗೆ ಧಾರ್ಮಿಕ ಸ್ವಾತಂತ್ರ್ಯ ಬೇಕು. ಯಾಕೆಂದ್ರೆ ಒಬ್ಬ ಮನುಷ್ಯ ತನ್ನ ನಂಬಿಕೆನಲ್ಲೇನೆ ದೇವ್ರನ್ನ ಪೂಜಿಸ್ಲಿಕ್ಕೆ ಸಾಧ್ಯ. ಯಾವ ದೇವ್ರನ್ನ ನಂಬ್ತಾನೆ ಅದ್ರಲ್ಲಿ ಮಾತ್ರ ಪೂಜಿಸಲಿಕ್ಕೆ ಸಾಧ್ಯ. ಅದಕ್ಕಾಗಿ ನಾವು ನಮ್ಮ ಧರ್ಮನ ನಮ್ಮ ಕರಗಳಲ್ಲಿ ತಿಳ್ಕೊಂಡು ಬದ್ದಲ್ಲಿ ಮಾತ್ರ ಅಲ್ಲದೆ ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಅದಕ್ಕಾಗಿ ಜಪ ಮಾಡೋಣ. ಯಾಕೆಂದ್ರೆ ಎಷ್ಟೊಂದ್ ಜನ ಕಾಯ್ಕೊಂಡಿರ್ತಾರೆ ಈ ದೇವರ ವಾಕ್ಯ ಕೇಳ್ಬೇಕು ಅಂತ. ಅವರಿಗೆ ಆ ಅಪರ್ಚುನಿಟೀಸ್ ಎಲ್ಲ ಸಿಗೋದಿಲ್ಲ. ನಿಮ್ಮ ಬೈಬಲ್ ಮ್ಯಾರಥಾನ್ ಮುಖಾಂತರ ಈ ಭಾಗ್ಯ ಎಲ್ಲರಿಗೂ ಲಭಿಸ್ಲಿ ಅಂತ ನಾನು ಬೇಡ್ಕೊಳ್ತೇನೆ. ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ಈ ಎರಡನೇ ಸಾರಿ ಪ್ರಾರಂಭ ಮಾಡ್ತಿರೋ ದೈವ ವಾಕ್ಯ ನಿಮ್ಮ ಎಲ್ಲರನ್ನು ಪುನೀತರಾಗಿ ನಿಮ್ಮ ಕುಟುಂಬಗಳನ್ನು ಹೇರಳವಾಗಿ ದೇವರು ಆಶೀರ್ವದಿಸ್ಲಿ ಅಂತ ನಾನು ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ನಮಸ್ಕಾರ. ಥ್ಯಾಂಕ್ ಯು ಸಿಸ್ಟರ್. ನನ್ಗೊಂದು ಇಷ್ಟ ಆಯ್ತು ಸಿಸ್ಟರ್ ಹೇಳಿದ್ದು. ನಾವು ಯಾರಿಗೂ ಬಲವಂತ ಮಾಡೋಕ್ ಹೋಗಲ್ಲ ಅಲ್ವಾ. ಸೊ ನೀವೆಲ್ಲ ಪ್ರೀತಿಯಿಂದ ಮತ್ತೆ ಬಂದಿದ್ದೀರಾ ದೇವರ ವಾಕ್ಯನ ಓದಲಿ. ಸೊ ಸಿಸ್ಟರ್ ಹೇಳಿದ ಕೋರಿಕೆಯನ್ನು ಇಡೋಣ, ಸಂತೋಷದಿಂದ ಇವತ್ತಿಂದ ಶುರು ಮಾಡೋಣ. ಕಂಗ್ರಾಚುಲೇಷನ್ಸ್ ಟು ಪಾಲ್ ದ ಹರ್ಮಿಟ್ ಚರ್ಚ್. ಥ್ಯಾಂಕ್ಸ್ ಟು ಆರ್ಚ್ ಬಿಷಪ್ ಅಂಡ್ ಸಿಸ್ಟರ್. ನೀವು ಕೊಡುತ್ತೀರಿ ಅಪ್ಪ, ಎಲ್ಲರ ಮನುಷ್ಯ ಆಶೀರ್ವದಿಸಿದ್ದೀರಿ ಅಪ್ಪ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರಗಳನ್ನು ಸಲ್ಲಿಸ್ತಿದ್ದೇನೆ ನನ್ನ ಜೀವುಳ್ಳ ತಂದೆಯೇ. ಆಮೇನ್. ಪಿತನ ಸುತ್ತನ ಮತ್ತು ಪವಿತ್ರ ಆತ್ಮನ ನಾಮದಲ್ಲಿ ಆಮೇನ್. ಆಮೇನ್. ತುಂಬಾ ಚೆನ್ನಾಗಿ ಪ್ರಾರ್ಥನೆ ಮಾಡಿದ್ರಮ್ಮ. ಥ್ಯಾಂಕ್ ಯು. ಚೆನ್ನಾಗಿ ಓದಿದ್ರಿ ಕೂಡ. ಯಾವ ಅಧ್ಯಾಯ ಮುಗಿಸಿದ್ರಿ? ಆದಿಕಾಂಡ 2ನೇ ಅಧ್ಯಾಯ ಮುಕ್ತಾಯ ಆಯ್ತು. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸ್ ಸಾನು. ಟೈಮ್ ಆಯ್ತಲ್ಲ. ಕರೆಕ್ಟ್. ಥ್ಯಾಂಕ್ ಯು. ವೆರಿ ಗುಡ್. ಸಿಸ್ಟರ್, ಯು ವಾಂಟ್ ಟು ಗಿವ್ ಬ್ಲೆಸಿಂಗ್ ಅಂಡ್ ಕನ್ಕ್ಲೂಡ್ ಸಿಸ್ಟರ್? Blessing, Bishop has already given blessing. Okay. ಮಹಾಧರ್ಮಾಧ್ಯಕ್ಷರು ಮೊದಲೇ ಬ್ಲೆಸ್ಸಿಂಗ್ ಎಲ್ಲ ಕೊಟ್ಬಿಟ್ಟಿದ್ದಾರೆ, ಆಶೀರ್ವದಿಸಿದ್ದಾರೆ. ಈ 2 ಅಧ್ಯಾಯಗಳಲ್ಲಿ ನಾವೇನ್ ಪ್ರಾಮುಖ್ಯವಾಗಿ ನೋಡೋದೇನು ಅಂತಂದ್ರೆ, ಎಲ್ಲವನ್ನು ಸೃಷ್ಟಿಸಿದವರು ದೇವರು. ಅವ್ರು ಸೃಷ್ಟಿಸಿದಾಗ ಒಂದ್ ಹೇಳಿದೇನು, ಅವರು ಒಳ್ಳೆಯದು ಅಂತ, ಅವ್ರು ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳಿದ್ರು. ಒಂದೊಂದು ಸೃಷ್ಟಿ ಮಾಡಿದಾಗನು ದೇವ್ರು ಹೇಳಿದ್ದು ಚೆನ್ನಾಗಿದೆ ಅಂತ. ಇವತ್ತೇನಾದ್ರೂ ಚೆನ್ನಾಗಿಲ್ಲ ಅಂತಂದ್ರೆ ಅದು ಮನುಷ್ಯ ಮಾಡಿರೋದು ಅಷ್ಟೇನೆ. ಆದ್ರೆ ದೇವರಿಂದ ಬರುವ ಪ್ರತಿಯೊಂದನು ಒಳ್ಳೇದಕ್ಕಾಗಿನೇ. ಆಮೇಲೆ ಎಲ್ಲ ಸೃಷ್ಟಿಗಳಿಗೆ ಅವರು ಸೃಷ್ಟಿಕರ್ತರು, ನಾವು ಬರೀ ಅವರು ಸೃಷ್ಟಿಗಳು ಮಾತ್ರ. ದೇವರೇ ನಮಗೆ ಸೃಷ್ಟಿಕರ್ತರು ಅಂತಂದ್ರೆ ಎಲ್ಲದಕ್ಕಿಂತ ಮಿಗಿಲಾಗಿರೋರು ದೇವರು. ಅವ್ರನ್ನ ನಂಬಿದಾಗ ಅವರು ನಮಗೆ ಬಯಸೋದು ತುಂಬಾ ಚೆನ್ನಾಗಿರೋದನ್ನ ಮಾತ್ರ. ನಮ್ಗೆಲ್ಲ ಒಳ್ಳೇದಾಗ್ಬೇಕು ಅಂತಾನೆ ಬಯಸೋದು. ಅದಕ್ಕಾಗಿನೇ ನಮ್ನ ಈ ಭೂಮಿಗೆ ತಂದಿದ್ದಾರೆ ಅಂತಂದ್ರೆ ಅವ್ರದ್ದು ಇಂಟೆನ್ಷನು ನಮ್ಗೆ ಒಳ್ಳೇದಾಗ್ಲಿ ಅಂತಂದ್ರೆ ನಾವು ಪರರಿಗೂ ಒಳ್ಳೇದಾಗ್ಬೇಕು ಅಂತಾನೆ ಬಯಸ್ಬೇಕು. ಯಾಕೆಂತಂದ್ರೆ ಈ 2 ಮೊದಲನೇ ಅಧ್ಯಾಯದ್ರಲ್ಲಿ ನೋಡಿದ್ರು
ಎಲ್ಲಾ ಮೊದಲನೇ ಅಧ್ಯಾಯದಲ್ಲಿ ನೋಡಿದ್ರೆ ಎಲ್ಲವನ್ನೂ ಅವರು ಸೃಷ್ಟಿ ಮಾಡಿದ್ಮೇಲೆ ಮನುಷ್ಯರನ್ನ ಸೃಷ್ಟಿ ಮಾಡ್ತಾರೆ. ಯಾವುದ್ರೊಳಗಡೆ ಅವರದೇ ಆದ ರೂಪದಲ್ಲಿ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಅಷ್ಟು ಅಂದ್ರೆ ನಾವು ಅವ್ರದ ಮುಖಚರ್ಯೆಯನ್ನು ಹೊತ್ಕೊಂಡು ನಾವು ಬಂದಿರುವಂತದ್ದು. ಅಷ್ಟು ಪ್ರಾಮುಖ್ಯತೆ ಕೊಟ್ಟು ನಮ್ಮನ್ನ ಸೃಷ್ಟಿಸಿದ್ದಾರೆ ದೇವರು. ಆಮೇಲೆ 2ನೇ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೂ ಅಷ್ಟೇ. ಯಾಕೆಂತಂದ್ರೆ ಆದಾಮ್ ಒಬ್ನೇ ಇದ್ದಾನೆ ಅಂತಂದಾಗ ಏವೆಯನ್ನ ಸಂಗಾತಿಯನ್ನಾಗಿ ಮಾಡ್ತಾರೆ. ಅಂತಂದ್ರೆ ನಾವು ಒಂಟಿಯಾಗಿ ಜೀವಿಸ್ಲಿಕ್ಕೆ ದೇವರು ನಮ್ಮನ್ನ ಸೃಷ್ಟಿ ಮಾಡಿಲ್ಲ. ನಮ್ಗೆ ಯಾವಾಗ್ಲೂ ನಾವು ಒಂದು ಸೊಸೈಟಿನಲ್ಲಿ, ಒಂದು ಸಮಾಜದಲ್ಲಿ ಜೀವಿಸ್ತೀವಿ ಅಂತಂದ್ರೆ ನಾವು ಒಬ್ರಿಗೊಬ್ರು ಹೆಗಲು ಕೊಟ್ಟು ನಿಲ್ಲಬೇಕು. ಅದಕ್ಕಾಗಿನೇ ನಮಗೆ ಸಂಗಾತಿಗಳು ಅಂತ ಇರ್ತಾರೆ. ಕುಟುಂಬದವರು ನಮ್ಮ ಸಂಗಾತಿಗಳು, ನೆರೆಹೊರೆಯವರು ನಮ್ಮ ಸಂಗಾತಿಗಳು, ನಾವು ಕೆಲಸ ಮಾಡೋ ಸ್ಥಳದಲ್ಲಿ ಇರುವ ಜನರು ನಮ್ಗೆ ಸಂಗಾತಿಗಳು. ಅಂತಂದ್ರೆ ನಾವು ಒಬ್ರಿಗೊಬ್ರು ಹೆಗಲು ಕೊಟ್ಟು ಒಬ್ಬರನ್ನೊಬ್ಬರನ್ನ ಪ್ರೋತ್ಸಾಹಿಸಿ ಬೆಳೆಸ್ಬೇಕು. ಕೆಲವು ಸಾರಿ ಇದೆಲ್ಲ ಕಷ್ಟ ಆಗುತ್ತೆ, ಒಂದೊಂದ್ಸರಿ ಜೊತೆಗೆ ಕೆಲಸ ಮಾಡ್ಬೇಕು ಅನ್ಕೊಂಡ್ರೆ. ಆದ್ರೆ ಇದು ಈ ಈಗೋನ ಒತ್ತರಿಸಿ ಅದಕ್ಕೆ ನಾವು ದೇವರು ನಮಗೆ ಕೊಟ್ಟಿದಷ್ಟು ನಾವು ಅವ್ರಿಗೆ ಪುನಃ ತಿರುಗಿಸ್ಕೊಡ್ಬೇಕು ಅಂತಂದಾಗ ನಾವು ಈ ತರ ನೆರೆಯವರನ್ನ ಪ್ರೀತಿಸೋದು, ಅವರ ಜೊತೆಯಾಗಿ ನಿಲ್ಲೋದು, ಅವರ ಕಷ್ಟ ಸುಖಗಳಾಗಿ ನಿಲ್ಲೋದು, ಅದು ನಮಗೆ ದೇವರು ಕೊಟ್ಟಂತ ಒಂದು ಆಜ್ಞೆ ಅಂತ ನೆನ್ಸ್ಕೊಂಡು ಇದನ್ನ ನಾವು ದೇವರಿಂದ ಎಷ್ಟು ಪಡ್ಕೊಂಡಿದ್ದೀವೋ ಅದನ್ನ ಬೇರೆಯವ್ರಿಗೂ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ ಅಷ್ಟು ಹೇಳಿ ನನ್ನ 2 ಮಾತುಗಳನ್ನ ಮುಗಿಸ್ತೇನೆ. ನೀವು ಎಲ್ಲರಿಗೂ ಶುಭರಾತ್ರಿ. ಗಾಡ್ಸ್ ಬ್ಲೆಸ್ಸಿಂಗ್ಸ್. ದೇವರು ನಿಮ್ನೆಲ್ಲರನ್ನು ಆಶೀರ್ವದಿಸಿ. ಥ್ಯಾಂಕ್ ಯು ಸಿಸ್ಟರ್, ದಟ್ ವಾಸ್ ವೆರಿ ಸ್ವೀಟ್. 1ನೇ ಅಧ್ಯಾಯ 2ನೇ ಅಧ್ಯಾಯ ಮುಖ್ಯ ಟಿಪ್ಪಣಿಗಳು ಕೂಡ ಸಿಸ್ಟರ್ ಕೊಟ್ರು. So thank you so much. God bless all of us. Congrats and wish you all the very best. Thanks to everyone. Good night.